ನಮಸ್ಕಾರ ಎಲ್ಲ ಅನ್ನದಾತರಿಗೂ. ನನ್ನ ಹೆಸರು ಅಫ್ಸರ್ ಶರೀಫ್ ಅಂತ. ನಿಮ್ಗೆ ಗೊತ್ತಿರ್ಬೋದು, ನಾವು ಸಿಂಜೆಂಟಾ ಕಂಪ್ನಿ ಗ್ಲೋಸಿ ಸೌತೆ ಹಾಕಿದ್ವಿ. ಈಗ ಇದಕ್ಕೆ ಬಂದು 2.25 ತಿಂಗಳು ಪೂರ್ತಿಯಾಗಿದೆ. ಇದಕ್ಕೆ ಬಂದು ಇಲ್ಲಿ ಗಂಟ 4,000 ಪೈರಿಂದ ನಮಗೆ 14 ಟನ್ ಗಂಟ ಇಳುವರಿ ಆಗಿದೆ. ಇವತ್ತು 12ನೇ ಕುಯ್ಲ್ ಮಾಡಿಸಿದೆ. ಇವತ್ತೊಂದು 75 ಬಾಕ್ಸ್ ಸಿಕ್ತು. ಇನ್ನೊಂದು 2-3 ಕುಯ್ಲ್ ಮಾಡಿ ತೋಟನ ಮುಗಿಸೋದ ಅಂತಿದ್ದೀವಿ. ಒಂದು 15 ಕುಯ್ಲಿಗೆ ನಿಂತ್ಕೊಳ್ಳಿ ಸಾಕು ಅಂತ. ಯಾಕಂದರೆ ವಿಪರೀತ ವಾತಾವರಣ, ಚಳಿಗಾಲ ಚೇಂಜ್ ಆಗಿದೆ. ಅದಕ್ಕೆ ಇದರಲ್ಲಿ ಏನು ಬಂತು ಅಂದರೆ, ಇದಕ್ಕೆ ಯೂಸ್ ಮಾಡಿರೋ ಔಷಧಿಗಳೆಲ್ಲ ಸಿಂಜೆಂಟಾ ಕಂಪ್ನಿದವ್ರದ್ದೆ. ಒಳ್ಳೆ ರಿಸಲ್ಟ್ ಇದೆ, ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಯೂಸ್ ಮಾಡಿರೋ ಗೊಬ್ಬರಗಳು ಅಂತ ಅಂದರೆ ಮೆಗ್ನೀಷಿಯಮ್ಮು, ಅಮಿನೋ ಸಲ್ಫೇಟು, CN 1261, ಕೊನೆಯದಾಗಿ ಒಂದು ವೈಟ್ ಪೊಟ್ಯಾಶು ಕಾಯಿ ಸೈಜ್ ಆಗಲಿ ಅಂತ. ಇದಕ್ಕೆ ನೀವು ಕಂಡಿರ್ಬೋದು, ಮೊದಲು ಹೊಡೆದಿತ್ತು ಬೂದಿ ರೋಗ, ಅದನ್ನ ಕಂಟ್ರೋಲ್ ಮಾಡಿದ್ವಿ. ಅದಾದಮೇಲೆ ಇದಕ್ಕೆ ಹೊಡಿತು ಡೌನಿ ಹೊಡೆದಾಗ ಇದಕ್ಕೆ ಸಿಂಜೆಂಟಾ ಕಂಪ್ನಿದವ್ರದ್ದೇ ರೇವಸ್ ಅಂತ ಯೂಸ್ ಮಾಡಿದ್ಮೇಲೆ ಇದು ಚೆನ್ನಾಗಿ ಅಲ್ಲಿಗೆ ನಿಂತಿದೆ ರೋಗ. ಇಲ್ಲಿ ನೀವು ನೋಡ್ಬೋದು, ಎಲೆ ಮೇಲೆ ಈ ಥರ ವೈಟ್ ಚುಕ್ಕಿಗಳು ಅಥವಾ ಈ ಥರ ಪ್ಯಾಚಸ್ಗಳು ಬಂದರೆ. ಆಮೇಲೆ ಇನ್ನೊಂದು ಏನಾಗಿದ್ರೆ, ತೋಟ ಬಲ್ತಿದೆ. ಇಷ್ಟು ಬೇಗ ಬಲಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಇನ್ನೂ ಹೂ ಕಸ್ತಿದೆ, ಇನ್ನೂ ಈಚ್ ಕಸ್ತಿದೆ. ಆದ್ರೂ ಸಾಕು. ಕಾಯೆಲ್ಲ ಈಗ ಗೋಟ್ ಹೊಡಿತಿದೆ. ಇಲ್ಲಿ ನೋಡ್ಬೋದು, ಇನ್ನೂ ನಿಮಗೆ ಈಚೆಲ್ಲ ಕಸ್ತಿದೆ. 4,000 ಪೈರಿಗೆ 14 ಟನ್ ತೆಗ್ದಿರೋದು ನಮಗೆ ಖುಷಿ ಆಗ್ತಿದೆ. ಒಳ್ಳೆ ರೇಟು ಸಿಕ್ತು ಈ ಸತಿ. ಏನು ಸೌತೆಲೇನು ಮೋಸ ಆಗಿಲ್ಲ. ಇದು ಟೊಮ್ಯಾಟೊ ಹಾಕಿರೋ ಬೆಡ್ ಆಗಿದ್ದರಿಂದ ಇದಕ್ಕೀಗ 3ನೇ ಬೆಡ್ಗೆ ಮತ್ತೆ ಈ ಸೌತೆ ತೆಗೆದ್ಬಿಟ್ಟು ಇದಕ್ಕೆ ಮತ್ತೆ ಸಿಂಜೆಂಟಾ ಕಂಪ್ನಿದೆ ಗ್ಲೋಸಿ ಅಂತಲೇ ಹಾಕೋದ ಅಂತ ಇದ್ದೀವಿ. ನೋಡೋದ ಇನ್ನು ಮುಂದೆ ಮಾರ್ಕೆಟ್ ಏನಾಗುತ್ತೆ, ರೇಟ್ ಏನಾಗುತ್ತೆ ಅಂತ. ಕಾಯಿ ಸೆಟ್ಟಿಂಗ್ ಎಲ್ಲ ನೋಡ್ಬೋದಂದ್ರೆ ಇಲ್ಲೇ ಸುಮ್ಮನೆ ಒಂದು ಗಿಡ ಇದೆ, ತೋರಿಸಿ ಸರ್. ಆಮೇಲೆ ಈ ತೋಟಕ್ಕೆ ಒಂದಿನದಿಂದ ಇಲ್ಲಿ 2.25 ತಿಂಗಳ ಗಂಟ ಏನೇನು ಮಾಡಿದ್ವಿ, ಏನೇನು ಸ್ಪ್ರೈ ಕೊಟ್ವಿ, ಎಷ್ಟೆಷ್ಟು ಕ್ವಾಂಟಿಟಿಲಿ ಗೊಬ್ಬರ ಹಾಕಿದ್ವಿ ಅನ್ನೋದೆಲ್ಲ ಫೋಟೋ ರೂಪದಲ್ಲಿ ನಿಮ್ಗೆ ಅಲ್ಲೇ ಈ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ, ಇಷ್ಟ ಆದರೆ ವಿಡಿಯೋನ ಖುಷಿ ಪಡಿ, ನಮಗೂ ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಬೇರೆ ಯಾವುದೇ ಕಂಪ್ನಿ ಪ್ರಮೋಷನ್ ಮಾಡ್ತಿಲ್ಲ, ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿಲ್ಲ. ಇದು ನಮ್ಮ ಸ್ವಂತ ತೋಟ, ಇದು ನಮ್ಮ ಸ್ವಂತ ಗೇಮೆ, ನಾ ಬೆಳೆಸಿರೋದು. ನನಗೂ ಒಂದು ಖುಷಿ ಆಯಿತು, ನಿಮ್ಗಳ ಜೊತೆ ಹಂಚ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಹಂಚ್ಕೋತಿದ್ದೀನಿ. ಇನ್ನು ನೀವು ನೋಡಿರ್ಬೋದು, ಬೇರೆ ತೋಟದವರು ಏನೇನೋ ಇಲ್ಲದೆ ಇರೋ ಸುಳ್ಳು ಮಾಹಿತಿಗಳು ಕೊಡ್ತಾರೆ. ಇದು ನಮ್ದೇನೋ ಆ ಥರ ಇಲ್ಲ. ರೈತರಿಗೆ ಅನುಕೂಲ ಆಗಬೇಕು ಅಂತಲೇ ಮಾಡ್ತಿರೋದು ಈ ವಿಡಿಯೋನ. ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.